ಮೈಸೂರಿನ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಸಿಎಂ ಪತ್ನಿಗೆ ಕ್ಲೀನ್ ಚೀಟ್ ವಿಚಾರವಾಗಿ ಲೋಕಾಯುಕ್ತರು ಕ್ಲೀನ್ ಚೀಟ್ ಕೊಟ್ಟಿರಬಹುದು ಅಂತ ವಿಜಯಪುರದಲ್ಲಿ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕಲು ಲೋಕಾಯುಕ್ತದ ಪ್ರಯತ್ನ ಇದು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸೊ ಮೈಸೂರಿನ ಈ ಮೂಡ ಹಗರಣ ವಿಚಾರವಾಗಿ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿದರು. ಸಿಎಂ ಹಾಗೂ ಸಿಎಂ ಪತ್ನಿಗೆ ಕ್ಲೀನ್ ಚೀಟ್ ವಿಚಾರವಾಗಿ ಮಾತನಾಡಿದರು. ಸೊ ಲೋಕಾಯುಕ್ತರು ಕ್ಲೀನ್ ಚೀಟ್ ಕೊಟ್ಟಿರಬಹುದು, ಸೊ ಅದು ಗೊತ್ತಿಲ್ಲ. ಆದರೆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಇದೆಲ್ಲವೂ ಕೂಡ ಪ್ರಯತ್ನ ನಡೀತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಅವರ ಮನೆಯವರು, ಅವರ ಮಿಸೆಸ್ ಅವರಿಗೆ ಏನು ಮೂಡ ಹಗರಣದಲ್ಲಿ ಕೇಸು ನಡೆದಿತ್ತು, ಅದರಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ಟು ಕೊಟ್ಟಾರ ಅಂತಕ್ಕಂಥದ್ದು ಸುದ್ದಿ ನನಗೂ ಕೂಡ ಗೊತ್ತಾಗ್ಯದ. ಆದರೆ ಲೋಕಾಯುಕ್ತ ಚೀಟಿ ಕೊಟ್ಟಿರ್ಬೋದು, ಆದರೆ ಈಗ ನಮ್ಮದು CBI ಎನ್ಕ್ವೈರಿ ನಡೀತಾ ಇದೆ ಪ್ಯಾರಲಲ್ ಆಗಿ. ಅದಕ್ಕೆ ನೋಡೋಣ, ಅದು ಕಾನೂನಿನ ದೃಷ್ಟಿಯಲ್ಲಿ ಅವರು ಏನು ನಿರ್ಣಯ ಮಾಡ್ತಾರೆ CBI ಮಾಡಲಿ. ಆದರೆ ಇದ್ರ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. CBI ಒಳ ಮೇಲೆ ವಿಶ್ವಾಸ ಇದೆ ನಿಮಗೆ? ಹೌದು. ಮತ್ತು ಅವರು ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾರೆ ಅಲ್ರಿ. ಅವ್ರು ನೋಡ್ರಿ, ಅವರು ಆರೋಪ ಮಾಡೋದೇ ಅವ್ರ ಕೆಲಸ, ನಾವೇನು ಮಾಡ್ಲಿಕ್ಕಾಗ್ತದೆ? ಈಗಿದು ಮತ್ತು ಇದು ಸ್ಟೇಟ್ ಗೌರ್ಮೆಂಟದ್ದಲ್ಲ, ತಾವು ಮಾಡ್ಕೊಂಡಾರ. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರ್ಬೋದು, ಬಟ್ ಆದರೆ CBI ತನಿಖೆ ಇದು ಇರುವುದೇ, ಇದು ನಡೀದೆ ಅಂತ. ದೋಷಮುಕ್ತ ಆದರೆ ದೋಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.